ನಮಸ್ಕಾರ ಬಾಂಧವರೇ, ದರಖಾಸ್ತು ಕೊಡಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಆಕಾರ ಬಂದ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಗ್ರಾಮದ ಎಲ್ಲ ಹಿಡುವಳಿಗಳ ಜಮೀನನ್ನು ಅಳತೆ ಮಾಡಿದ ನಂತರ ಪ್ರತಿಯೊಂದು ಹಿಡುವಳಿಗೂ ಸರ್ವೆ ನಂಬರ್ನ ನೀಡ್ತಾರೆ. ನಂತರ ಸಂಬಂಧಪಟ್ಟ ಜಮೀನು 4 ವಿಭಾಗಗಳಾಗಿರ್ತಕ್ಕಂಥ ಕುಷ್ಕಿ, ತರಿ, ಭಾಗಾಯ್ತು, ಪ್ಲಾಂಟೇಶನ್ ಬರುತ್ತೆ ಅಂತ ದೃಢಪಡಿಸ್ಕೊಂತಾರೆ. ಆಮೇಲೆ ಸಂಬಂಧಪಟ್ಟ ಜಮೀನಿನ ಮಣ್ಣು ಕಪ್ಪಿದೆಯೋ, ಕೆಂಪಿದೆಯೋ ಅಥವಾ ಬೂದು ಬಣ್ಣ ಇದೆಯೋ ಅಂತ ತಿಳ್ಕೊತಾರೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೆಲಪ್ರತಿ ಮಾಡ್ತಾರೆ. ನೆಲಪ್ರತಿ ಮಾಡಿಬಿಟ್ಟು ನಂತರ 1 ಎಕರೆಗೆ ಎಷ್ಟು ಕಂದಾಯವನ್ನು ವಿಧಿಸಬಹುದು ಅನ್ನೋದನ್ನ ಕಂಡುಹಿಡಿತಾರೆ. ಈ ರೀತಿ ಕಂಡುಹಿಡಿದ ನಂತರ ಪ್ರತಿಯೊಂದು ಸರ್ವೆ ನಂಬರ್ಗನ್ನ ವಿಸ್ತೀರ್ಣಕ್ಕೆ ತಕ್ಕಂತೆ ಕಂದಾಯವನ್ನ ಹಂಚಿ ಹಾಕ್ತಾರೆ. ಸಂಬಂಧಪಟ್ಟ ಎಲ್ಲ ಗ್ರಾಮಗಳ ಎಲ್ಲ ಸರ್ವೆ ನಂಬರ್ಗಳನ್ನ ವಿಸ್ತೀರ್ಣಗಳನ್ನು ಕುಷ್ಕಿ, ತರಿ, ಭಾಗಾಯಿತು, ಪ್ಲಾಂಟೇಶನ್ ನಲ್ಲಿ ದಾಖಲಿಸ್ತಾರೆ. ಆ ಪುಸ್ತಕಕ್ಕೆ ಆಕಾರ ಬಂದಂತೆ. ಈ ಆಕಾರ ಬಂದಲ್ಲಿ ಒಟ್ಟು 1 ರಿಂದ 29 ಕಾಲಂಗಳಿರ್ತವೆ. ಈ ಪ್ರತಿಯೊಂದು ಕಾಲಂನಲ್ಲೂ ತನ್ನದೇ ಆಗಿರ್ತಕ್ಕಂಥ ವಿವರಣೆಯನ್ನ ಹೊಂದಿರುತ್ತದೆ. ಸೊ ಇದರಲ್ಲಿ ಬರೀ ಸರ್ವೆ ನಂಬರ್ ವಿಸ್ತೀರ್ಣ ಮಾತ್ರ ದಾಖಲಾಗಿರೋದಿಲ್ಲ, ಸಂಬಂಧಪಟ್ಟ ಊರಿನ ಗ್ರಾಮ ಠಾಣದ ವಿಸ್ತೀರ್ಣವನ್ನು ಸಹ ದಾಖಲೆ ಮಾಡಲಾಗಿರುತ್ತದೆ. ಹಾಗೂ ಹದ್ಗಿಡದ ಹಳ್ಳ ಇದ್ರೆ ಅದರ ವಿಸ್ತೀರ್ಣ ಎಷ್ಟಿರುತ್ತೆ, ಹದ್ಗಿಡದ ಓಣಿ ಇದ್ರೆ ಅದಕ್ಕೆ ವಿಸ್ತೀರ್ಣ ಇರುತ್ತೆ ಅನ್ನೋದನ್ನು ಸಹ ದಾಖಲೆ ಮಾಡಿ ಈ ಒಟ್ಟು ಸಂಪೂರ್ಣ ಈ ಗ್ರಾಮದ ವಿಸ್ತೀರ್ಣ ಎಷ್ಟು ಅಂದ್ರೆ ಅಂತೂ ಗ್ರಾಮದ ಬೇರೇಜು ಅಂತ ಇದರಲ್ಲಿ ದಾಖಲೆ ಮಾಡ್ತಾರೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಕುಷ್ಕಿ, ತರಿ, ಭಾಗಾಯ್ತು, ಪ್ಲಾಂಟೇಶನ್ ಬಗ್ಗೆ ವಿವರಣೆ ನೀಡ್ತೀನಿ. ನಮಸ್ಕಾರ.